ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಗೀತಾ ಕನ್ನಡತಿ ಆಲ್ ಇನ್ ಒನ್ ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಂತ ಭಾವಿಸ್ತೇನೆ. ನಾನು ಸಹ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ವಿಡಿಯೋನ ನೋಡಿ. ಇದು ರಾತ್ರಿ ಹೊತ್ತು ಹಾಗೆ ಮಾತಾಡ್ತಾ ವಿಡಿಯೋ ಮಾಡಿರೋದು, ಕತ್ಲಾಗಿದೆ, ಆದರೂ ಚೆನ್ನಾಗಿದೆ. ಪೂರ್ತಿ ವಿಡಿಯೋ ನೋಡಿ. ಈರಮ್ಮ ಅಂತ ಇದ್ದಾರೆ, ಅವ್ರ ಜೊತೆ ಕುತ್ಕೊಂಡು ಮಾತಾಡ್ತಾ ಇದ್ದೀನಿ. ತುಂಬ ಶೆಕೆ, ಅದಕ್ಕೆ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡೋಣ ಅಂತ ಬಂದೆ. ನೀವು ಮಾತಾಡೋದನ್ನ ಕೇಳಿಸ್ಕೊಳ್ಳಿ. ನಾವು ದೇವ್ರ ಮೇಲೆ ಪದ ಹೇಳೋದು, ಸೋಬನ್ ಪದ ಹೇಳೋದು, ವಾಡ್ಸ ಕತೆ, ಹೂಬಿಟ್ಟ ಕತೆ ಕತೆ ಹೇಳ್ಕೊಂಡು ಆಮೇಲೆ ಗಣಸರುಗಳೆಲ್ಲವ ಕೋಲಾಟ ಆಡೋರು. ಅವಾಗ ಕೋಲಾಟ ಆಡಿದ್ರೆ ನಾವು ಕೋಲ ಹುಡುಗರಿಗೆ ದುಡ್ಡು ಕೊಡವು, 5 ರೂಪಾಯಿ, 2 ರೂಪಾಯಿ, 3 ರೂಪಾಯಿ ಹಿಂಗೆ. ಆವಾಗ ನಮ್ಮನ್ನ ದೇವ್ರನ್ನೆಲ್ಲ ಹೊಗಳಾರ ಅವರು. ಅಂದರೆ ಆರ ಬೆಳ್ಳಿಗಾರ ಮಾಡಿದ ಗೋಲುಂಗಾರ, ಅವರವರಿಗೆ ಹುಲ್ಲ ಹಿರಿಯಳ ತಂದೆ ನಾನು. ದೇವ್ರ ಅವ್ರ ಮಂದೇವ್ರ, ಇವ್ರು ಹೊಗಳಾರು. ಯಾರ ಮಂದೇವ್ರ? ಈಗ ನಾನು ದುಡ್ಡು ಕೊಟ್ಟಿರ್ತೀನಿ ಕೋಲ, ನಮ್ಮಪ್ಪನ ದೇವರು, ನಮ್ಮ ಗಂಡ ಮನೆ ದೇವರು. ಕೋಲ ಹುಡುಗರಿಗೆ ರಾಗಿ ಬೀಸಿರೆ ಪದ ಹೇಳ್ಕೊಂಡು ನರನಾಡೆಲ್ಲ ಎಷ್ಟು ವ್ಯಾಯಾಮ ಮಾಡಿದೆ. ಈಗ ಅದನ್ನೇ ದುಡ್ಡು ಕಟ್ಟು ಹೋಗ್ತಾರೆ ಜಿಮ್ಮಿಗೆ ಅಲ್ವಾ, ದುಡ್ಡು ಕಟ್ಟಿ ಹೋಗ್ತಾರೆ. ಅವಾಗೆಲ್ಲ ಮನೇಲೆ ಕೆಲಸ ಅಷ್ಟಿರೋವು. ಆಮೇಲೆ ರಾಗಿ ಮಾಡಿದ್ರೆ ಹಿಂಗೆ ಅಂದರೆ ಎಷ್ಟು ಹಲಿಕೆ ಆಡ್ಕೊಂಡು ರಕ್ತ ಆಡೋದು ನರಗಳು. ನಿಜವಾಗ್ಲು. ಆಮೇಲೆ ಕುಟ್ಟೋದು, ಅದೇ ಎಕ್ಸಸೈಸ್. ಆಮೇಲೆ ನೀರು ಎಳೆಯೋದು ಹಿಂಗೆ. ಇವಾಗ ಮಿಕ್ಸಿಗೆ ಹಾಕ್ಬೇಕು ನಿಂತಿತ್ತವಲ್ಲೇ ಮಿಕ್ಸಿಗೆ ಹಾಕ್ತೀವಿ, ಎಲ್ಲಿ ಬಾಡಿ ಶೇಕು ಆಗಲ್ಲ. ಖಾರ ರುಬ್ಬುತ್ತಿದ್ದು. ಆಮೇಲೆ ಇಲ್ಲಾಂದ್ರೆ ರುಬ್ಗುಂಡಾಗ ಹಿಂಗೆ ಆಡ್ಸವು. ಅವಾಗ ಎಷ್ಟು ಚೆನ್ನಾಗಿರೋದು, ಊಟ ಎಷ್ಟು ರುಚಿ ಇರೋದು. ನಾ ಕಣ್ದಾಗೆ ತೂರ್ಬೇಕಾರೆ ಬುದ್ಧಿರ ಮೇಲೆಲ್ಲ ಪದ ಹೇಳ್ಕೊಂಡು ತೋರ್ತದ್ದು, ಗಾಳಿ ಹಂಗೆ ಬರೋದವು. ಅವಾಗ ಇಷ್ಟು ಮಡ್ಕೆಗೆ ಒಂದೊಂದು ಮಡ್ಕೆಗೆ ಹಾಕೋರು. ಏನು ಹೇಳು, ಉಪ್ಪಿನಕಾಯಿ, ಮೆಣಸಿನ ಒಣಗಿಸ್ಬಿಟ್ಟು ಹುಣ್ಸೆ ಹಿಂಡಿ. ಅದನ್ನು ಹುಣ್ಸೆ ಹಿಂಡಿ ಅಂದರೆ ಹೆಂಗೆ ಗೊತ್ತಾ, ಅದಕ್ಕೊಂದು ಸ್ವಲ್ಪ ತರಕಾರಿ ಮಿಕ್ಸ್ ಮಾಡಿ ಅದನ್ನು ಒಂದು ಕುದಿ ಬೇಯಿಸಿ ರುಬ್ಬಿ ಅದನ್ನ ಒಗ್ಗರಣೆಗೆ ಹಾಕಿ ಅದನ್ನ ಇಟ್ಕೊಂಡು ಒಂದು ವಾರೆಲ್ಲ ತಿನ್ನೋವು. ಅದನ್ನು ಹುಣ್ಸೆ ಹಿಂಡಿ, ಮೆಣ್ಸಿನ್ಕಾಯಿ ಹಿಂಡಿ, ಹುಣ್ಸೆ ಹಿಂಡಿ ಅನ್ನೋವು. ಅದೆಲ್ಲ ಹೆಂಗಿರೋದು ರೊಟ್ಟಿಗೆ, ರಾಗಿ ರೊಟ್ಟಿ ಹಾಕೋವು, ಅದೇ ಬಂಗಾರ. ಹೊಲ ಕುಯ್ಯಕ್ಕೆ ಹೋಗ್ಬಿಟ್ರೆ 2 ರೊಟ್ಟಿ ಕೊಟ್ಟರೆ ತಿಂದು ನೀರು ಕುಡಿದ್ರೆ ಎಷ್ಟು. ಆಮೇಲೆ ತಂಗ್ಳು ಸಾರು ಕುದಿಸ್ಬಿಟ್ಟು ಅದಕ್ಕೆ ಕಾಯಿ ತುರಿ ಈರುಳ್ಳಿ ಹಾಕಿ ಕೊಡೋರು, ರೊಟ್ಟಿಗೆ ಹಾಕಿ. ಹೆಂಗಿರೋದು ತರಕಾರಿ ಸಾರು ಎಲ್ಲ ಒಂದು ಕೈ ಕೂಡ ಹೆಸರು ಅಂತ ಕುದಿಸಾರು. ನೀನು ಮಾಡ್ದಂಗೆ ನಿನ್ನ ಮಗಳ ಕೈಲಿ ಅಷ್ಟು ನಿನ್ನಷ್ಟು ಕೆಲಸ ಮಾಡೋಕ್ಕಾಗಲ್ಲ, ಎಲ್ಲಾಗತ್ತೆ ಅವಾಗ ಮಾಡ್ದಂಗೆ ನೀನು. ಆಮೇಲೆ ಈಗ ನೆಕ್ಸ್ಟ್ ಅವ್ರು ಮಾಡ್ದಂಗೆ ಅವ್ರ ಮಕ್ಳು ಮಾಡೋದು ಕಷ್ಟ, ಮುಂದಕ್ಕೆ ಆ ಥರ. ಎಲ್ಲಿ ಈಗ ನಮ್ಮ ಹುಡುಗರು ಮಾಡ್ತಾವ, ಅದೇ ಆಗುತ್ತೆ ಅವ್ರ ಕೈಲಿ. 30 ವರ್ಷ ನಮಗೂ ಕರೆ ಹೋಗ್ತದೆ. ಇಲ್ಲಿ ನಡ್ಕೊಂಡ್ಮೇಲೆ ನನಗೆ ಕರವೇ ನಿಲ್ಲಲ್ಲ, ಕಡೆಗೋಲ್ ಮ್ಯಾಕೆ ಕಟ್ಲಲ್ಲ. ಎಲ್ಲಿ ನಮ್ಮ ಮಠಕ್ಕೆ ನಡ್ಕೊಂಡ್ಮೇಲೆ ಒಂದು ಗಬ್ಬಾತು ಅಂದ್ರೆ ಒಂದು ಇದಿರೋದು, ಇಲ್ಲಾಂದ್ರೆ ಎಮ್ಮೆ ಕರ ಹಾಕಿರೋದು, ಇಲ್ಲಾಂದ್ರೆ ಹಸ್ಕರ ಹಾಕಿರೋದು. ಕರೆವನ್ನ ಕಟ್ಕೊಂಡು ಮೊದಲು ಎಣ್ದಾನ ಇರಲಿಲ್ಲ. ಇಲ್ಲಿ ನಡ್ಕೊಂಡ್ಮೇಲೆ ಎಲ್ಲ ಅನುಕೂಲ ಆಗ್ತದೆ. ನಾವು ಮದುವೆ ಆಗಿ ಮಕ್ಕಳಾದ್ಮೇಲೆ ಉಗಾದಿ ಹಬ್ಬ ದುರ್ಸ್ತೊಡಕಿನಾಗ ಹಬ್ಬದ ದಿನ ಇಂಥ ಮಾರ್ಕೈ ಜ್ವಾಲ ಹಾಕ್ಯಂಡು ಆಟ ಆಡಿ ಮರದಡಿ ತೋಟದೊಳಗೆ ಇಬ್ಬರು ತೂಗೋದು, ಇಬ್ಬರು ಕುಂತ್ಕೊಳ್ಳೋದು. ಉಯ್ಯಾಲೆ ಮೇಲೆ ಕುಂತ್ಕೊಂಡ್ರ ಪದ ಹೇಳಿದ್ರೆ ತೂಗಾರು ಹಿಂಬಳಿ ಹೇಳೋರು ಗೀತ. ಈಗ ಅವ ಆಟನೇ ಇಲ್ಲ ಕಾಣ. ಹೊಲ ಕುಯ್ದು ಬಂದರೆ ಸಾಕಾಗಿರೋದು, ಊಟ ಮಾಡಿ ಕಸರ್ಗ ನಿದ್ದೆ ಅಲ್ವಾ. ಹಂಗೆ ಕಷ್ಟಪಟ್ಟು ಕೆಲಸ ಮಾಡಿ ನಿದ್ದೆ ಬರುತ್ತೆ ನೋಡು, ಅದಕ್ಕಿನ್ನ ಯಾವುದೂ ಇಲ್ಲ. ಯಾವ ಶ್ರೀಮಂತಿನೂ ಇಲ್ಲ ಅದ್ರ ಮುಂದೆ ನೆಮ್ಮದಿ ಹಂಗೆ ನಿದ್ದೆ. ತೂರೋದು ಮಿಷಿನು, ಮಾಡೋದು ಮಿಷಿನು, ಬೀಸೋದು ಮಿಷಿನು, ಬೇಯಿಸೋದು ಮಿಷಿನು. ಏನು ನನಗೆಲ್ಲ ತಿರ್ಗಾಡೋಕ್ಕೆ ಶಕ್ತಿ ಇಲ್ಲ. ಈಗ ತಿನ್ನೋ ಫುಡ್ಡಲ್ಲಿ ಯಾವುದ್ರಲ್ಲೂ ಏನೂ ಇಲ್ಲ, ಸುಮ್ಮನೆ ಏನೋ ಹೊಟ್ಟೆ ತುಂಬಬೇಕು, ಬಾಯಿ ರುಚಿಗೆ ಅಷ್ಟೇ ತಿನ್ನಬೇಕು, ಯಾವುದ್ರಲ್ಲಿ ಏನೂ ಇಲ್ಲ ಅವಾಗಿನ ಥರ. ಮೊದಲು ಒಣಹುಳಿ ಕಾಳ ಬೇಯಿಸ್ಬಿಟ್ಟು ಬಸ್ಸಾರು ಮಾಡಿದರೆ ಇನ್ನೊಂದು 6 ಹೊಲ ಹಾಕ್ಯಂಡು ಊಟ ಮಾಡೋದು, ಕಾಯ್ಸ್ಕೊಂಡು ಕಾಯ್ತಾ ಹೆಂಗಿರೋದು ಅದು. ಆವಾಗ ಒಬ್ಬರು ಮನೆಗೆ ಹುಳ್ಳಿಕಾಳು ಹಾಕಿ ನೀನು ಹುಳ್ಳಿಕಾಳು ಹಾಕ್ತೀಯ ಅನ್ನೋರು. ಕಡೆ ಯಾಕೆಂದರೆ ಇವತ್ತು ನನಗೂ ರಸ ಕೊಡು. ಎಲ್ಲ ಚೆಂಬಿಡ್ಕೊಂಡು ಇಷ್ಟಿಷ್ಟು ಪಾತ್ರೆ ಇಟ್ಕೊಂಡು ಎಲ್ಲರೂ ಇಷ್ಟಿಷ್ಟು ರಸ ಇಸ್ಕೊಂಡು ಹೋಗೋದು ಅವ್ರ ಮನೆಗೆ. ಅದಕ್ಕೆ ಸಾರು ಮಾಡೋದು, ಅವ್ರಿಗೆಲ್ಲ ಒಂದೊಂದು 2 ಚೌಟ್ ಕಾಳು ಹಾಕಿ ಕೊಡು. ಈಗ ನಮ್ಮ ಮನೇಲಿ ಎಷ್ಟು ಜನ ಇದೀವೋ ಅಷ್ಟು ಜನಕ್ಕೆ ಮಾತ್ರ ಸಾರು ಸದ್ಯ ಬಂದಾಗ ಒಬ್ರಿಗೆ ಬೇಡ.
ಅಯ್ಯೋ ಅಂಥ ಪರಿಸ್ಥಿತಿ ಬಂದಿದೆ. ನಾವು ಹಂಗೆ ಮಾಡೀವಿ ಕಣಪ್ಪ. ಎಷ್ಟೋ ಜನಕ್ಕೆ ರಸ ಕಾಳು ಬೇಯ್ತಕ್ಕ ಕುಂತು ದಿಸ್ಕೊಂಡು ಹೋಗೋದು, ಅವ್ರು ಹಾಕಿದ್ದೀನಿ ನಮಗೂ ಕೂಡ. ಅಲ್ಲ ಅವಾಗ ಜನಗಳು ಅಷ್ಟೇ ಚೆನ್ನಾಗಿ ಜೊತೆಲಿ ಇರ್ತಿದ್ರು, ಈಗ ಹಂಗಲ್ಲ. ಒಂದಿನ ಇವತ್ತು ಅವಳ ಕುಟ್ಟಿರೆ ಭತ್ತವ, ನಾಳೆಗೆ ಇನ್ನೊಂದಿನ ನಮ್ಮ ಒಣಗಾಕಿ ಮಾಡ್ಕೊಂಡು ಕುಟ್ಟು ಜೋಳ ಎಣ್ಕೆ ತಗೊಂಡು ನೂಕರೊಬ್ರು ಕುಂತ್ಕೊಂಡ್ರೆ ಎಷ್ಟು. ಗೈಸ್, ನಾವು ಇಷ್ಟೊತ್ತು ಮಾತಾಡಿದ್ದು ಹೆಂಗಿತ್ತು, ನೀವು ಅಂದರೆ ಇವಾಗ ಸೆಕೆಗಾಲದಲ್ಲಿ ನೀವು ಚಿಕ್ಕದ್ರಲ್ಲಿ ಆ ಥರ ಯಾರಾದರೂ ನಿಮ್ಮ ಮನೆಗಳಲ್ಲಿ ಹಳ್ಳಿಗಳಲ್ಲಿ ಎಲ್ಲರೂ ಕೂತ್ಕೊಂಡು ಮಾತಾಡೋದು ಈ ಥರ ಮಾಡ್ತಾಯಿದ್ರಾ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಆಮೇಲೆ